ಪಕ್ಷ ಕಟ್ಟಲಿಕ್ಕೆ ನಾವು ದುಡಿದ್ರೆ ಯಾಕೆ ಹೆದರಬೇಕು ಅನ್ನುವಂತಹ ಪ್ರಶ್ನೆ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಪಕ್ಷದ ಪರವಾಗಿದ್ದೀವಿ, ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀವಿ, ಪಕ್ಷಕ್ಕೆ 12 ಗಂಟೆ ಟೈಮ್ ಕೊಟ್ಟಿದ್ದೀವಿ, ನಾವು ಯಾರಿಗೂ ಹೆದರುವಂತಹ ಅವಶ್ಯಕತೆ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ವರಿಷ್ಠರಿಗೆ ವರದಿ ನೀಡಿದ ಡಿಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಡುವಂತ ಪ್ರಯತ್ನನ ಇದು. ಕೆಲವರ ಪ್ರಚಾರ ಜಾಸ್ತಿ ಆಗುತ್ತೆ, ಇನ್ನು ಕೆಲವರು ಪ್ರಚಾರ ಮಾಡ್ಕೊಳ್ಳಲ್ಲ, ತೆರೆಮರೆಯಲ್ಲೇ ಪಕ್ಷಕ್ಕೆ ದುಡಿತಾ ಇರ್ತಾರೆ, ಫ್ರಂಟ್ ಲೈನ್ಗೆ ಅವರು ಬರೋದಿಲ್ಲ, ಏರ್ಪೋರ್ಟ್ ರಸ್ತೆಯಲ್ಲಿ ಪೋಸ್ಟರ್ ಹಾಕಿ ಹೈಲೈಟ್ ಆಗ್ತಾರೆ ಒಂದಿಷ್ಟು ಜನ ಅಂತ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ನಾಯಕರಿಗೆ ಕೌಂಟರ್ ಕೊಡುವಂತ ಪ್ರಯತ್ನ ಇದು ಅನ್ನೋ ಕುತೂಹಲ ಕೂಡ ಸತೀಶ್ ಸ್ಟೇಟ್ಮೆಂಟ್ ನಿಂದ ಅನ್ಸುತ್ತೆ. ಪಕ್ಷದ ವಿರೋಧವಾಗಿದ್ರೆ ಓಕೆ, ಅದ್ರ ಬಗ್ಗೆ ಏನಾರು ಹೆದರಬಹುದು, ಮಾಡಬಹುದು. ನಮ್ಮ ಪಕ್ಷ ಕಟ್ಟಲಿಕ್ಕೆ ನಾವು ಕೂಡಿದ್ರೆ ಅದ್ಯಾಕೆ ಹೆದರುವಂತ ಅವಶ್ಯಕತೆ ಇಲ್ಲ. ಪಕ್ಷದ ಪರವಾಗಿ ನಿಂತಿದ್ವಿ, ಪಕ್ಷಕ್ಕೆ 12 ಗಂಟೆ ನಾವು ಟೈಮ್ ಕೊಟ್ಟಿದ್ದೀವಿ, ನಾವ್ಯಾರಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಹೆಚ್ಚು ಟೈಮ್ ಕೊಡೋರು ನಾವೇ ಪಕ್ಷಕ್ಕೆ. ಕೆಲವ್ರ ಪ್ರಚಾರ ಜಾಸ್ತಿ ಆಗ್ತೈತೆ, ಕೆಲವ್ರ ಪ್ರಚಾರ ಆಗೋಲ್ಲ, ತೆರೆಮರೆಯಲ್ಲೇ ಪಕ್ಷಕ್ಕೆ ದುಡಿತಾರೆ, ಅವ್ರು ಯಾರು ಫ್ರಂಟ್ ಲೈನ್ ಬರೋಲ್ಲ, ಊರಲ್ಲಿ ತಮ್ಮ ಸ್ವಂತ ದುಡ್ಡಿನಿಂದ ಪಕ್ಷಕ್ಕೆ ಕಟ್ತಾರೆ, ಅವ್ರು ಯಾರು ಬೆಂಗಳೂರಲ್ಲಿ ಹೈಲೈಟ್ ಆಗೋಲ್ಲ, ಏರ್ಪೋರ್ಟ್ ರಸ್ತೆಯಲ್ಲಿ ಪೋಸ್ಟರ್ ಹೈಲೈಟ್ ಆಗ್ತಾರೆ, ದೊಡ್ಡ ದೊಡ್ಡ ಪೋಸ್ಟರ್ ಹಾಕೋತಾರೆ. ಸೊ ಅದನ್ನು ಗಮನಿಸ್ತೈತೆ, ಯಾರು ಕೆಲಸ ಮಾಡ್ತಾರೆ ಪಕ್ಷಕ್ಕೆ ಅದನ್ನು ಕೂಡ ಗಮನಿಸ್ತದೆ ಪಕ್ಷ, ಯಾರು ನಿಷ್ಠೆ ಸೇವೆ ಅದನ್ನು ಕೂಡ ಪಕ್ಷ ಗಮನಿಸ್ತದೆ. ನೀವು ಏನಾದರೂ ರಾಜ್ಯದ ವರದಿಯನ್ನು ಕೊಟ್ಟಿದ್ರೆ ಸರ್, ಇನ್ನೇನು ಬೆಳವಣಿಗೆಗಳು? ವರದಿ ಏನು ಕೊಟ್ಟಿಲ್ಲ, ವರದಿ ಯಾವುದೇ ಕೊಟ್ಟಿಲ್ಲ ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.